ಗಾಡಿ ನಿಲ್ಸಲ್ಲ, ಹಿಂದೆ ದಯಮಾಡಿ ಹಿಂದೆ ಇರ್ರಿ. ಏ ಈ ಕಡೆ ಬರ್ರಿ, ಗಾಡಿ ಮುಂತೂರು ಅಲ್ಲೇ ಇರ್ರಿ, ಪಬ್ಲಿಕ್ಕೆಲ್ಲ ಅಲ್ಲೇ ಇರ್ರಿ. ಇರೋಣ ಒಂದು ನಿಮಿಷ, ಏನು ಅಂತ ನನಗೆ ಸುಪ್ರೀಂ ಕೋರ್ಟ್ ನನಗೆ ಬೇಲ್ ಕೊಟ್ಟಿದೆ, ನಾನು ರಿಲೀಸ್ ಆಗಿದ್ದೇನೆ. ನನಗೆಲ್ಲ ನಮ್ಮ ಜನ ಇವತ್ತು, ಯಾಕಂದ್ರೆ ನನ್ನ ಕ್ಷೇತ್ರದಲ್ಲಿ ಒಬ್ಬ ಶಾಸಕರಿಂದನ ಸಾಕಷ್ಟು ತೊಂದರೆಗಳಾಗಿದ್ದವು. ಜನರಿಗೆ ಒಂದೇದಾಗಿ ನನ್ನ ಜನತೆಗೆಲ್ಲರಿಗೂ ನನ್ನಿಂದ ಕೆಲಸದ ತಡೆಗಳಾಗಿದ್ರು ಕೂಡ ಎಲ್ಲರಿಗೂ ವಿನಂತಿ ಮಾಡ್ಕೊತೀನಿ. ನಾ ಇವಾಗ ಆಚೆ ಬಂದಿದ್ದೀನಿ. ಜನರು ಏನೋ ಕೆಲಸ ಇದ್ರೆ ಫಸ್ಟ್ ಆದ್ಯತೆ ನಾನು ಜನರ ಕೆಲಸ ಮಾಡಿ ಕೊಡ್ತೇನೆ. ಷರತ್ತುಬದ್ಧ ಜಾಮೀನು ಷರತ್ತುಬದ್ಧ ಇದೆ, ಯಾಕಂದ್ರೆ ಕೋರ್ಟ್ ಏನು ಷರತ್ತು ಹಾಕಿರ್ತಾರೆ ಅದ್ರ ಪ್ರಕಾರ ನಾವು ನಡ್ಕೋಬೇಕಾಗುತ್ತೆ. ಆ ರೀತಿ ನಡ್ಕೊಳ್ತೇವೆ. ಮತ್ತೆ ನಿಮ್ಮ ಕಾನೂನು ರೀತಿ ಹೋರಾಟ ಸರ್, ಮುಂದಿನ ದಿನಗಳ ಹೋರಾಟ ಆಗಿರುತ್ತೆ. ನ್ಯಾಯಾಲಯದಲ್ಲಿ ನಮ್ದು ಇನ್ನೂ ಕೋರ್ಟ್ ಎಂಡಿಂಗ್ ಸ್ಟೇಜ್ ಅಲ್ಲಿ ಇದೆ. ಇವತ್ತು ಕೋರ್ಟ್ಗೆ ನಾವು ಕೊಡಲೇಬೇಕಾಗುತ್ತೆ. ಕೋರ್ಟಿನ ತೀರ್ಪನ್ನು ಕೊಡುತ್ತೆ. ತೀರ್ಪಿಗಾಗಿ ನಾವೆಲ್ಲರೂ ಕಾಯ್ತೀವಿ. ನ್ಯಾಯಾಂಗದ ಮ್ಯಾಗೆ ನಮಗೆ ಗೌರವ ಇದೆ, ಅಷ್ಟೇ ಏನು ಹೇಳಕ್ಕೆ. ಸರ್, ನೀವು ಜೈಲಲ್ಲಿದ್ದಾಗ ಡಿ.ಕೆ. ಶಿವಕುಮಾರ್ ಸಹ ಬಂದು ಭೇಟಿ ಮಾಡಿದ್ರು ಸರ್. ಆ ಭೇಟಿ ಏನು ಅಂದ್ರೆ ಏನೋ ರಾಜಕಾರಣ ಸರ್ ಅವಾಗ ಸಹಜವಾಗಿ ಬೇಕಾಗಿಲ್ಲ. ಯಾಕಂದ್ರೆ ಯಾರೋ ಒಬ್ಬ ಪಕ್ಷದ ಒಬ್ಬ ಶಾಸಕನಾಗಿ ನಾವು 2-3 ಮಂದಿ ಶಾಸಕರು ಒಳಗಿದ್ದಿದ್ದರಿಂದ ನಮ್ಮನ್ನೆಲ್ಲ ಬಂದು ಭೇಟಿಯಾಗಿ ನಮ್ಮ ಕ್ಷೇಮ ವಿಚಾರ ಮಾಡೋದು ಅಷ್ಟೇ ಸರ್. ಒಂದು ಕಡೆ ರಾಜಕಾರಣದಲ್ಲಿ ಕುರ್ಚಿ ವಿಚಾರವಾಗಿ ಗಲಾಟೆ ಆಗ್ತದೆ. ಈಗ ವಿಚಾರ ಏನು ಗೊತ್ತಿಲ್ಲ. ಅದೇ ವಿಚಾರವಾಗಿ ಬಂದು ಡಿ.ಕೆ. ಸಾಹೇಬ್ ಆ ವಿಚಾರಕ್ಕೆ ಏನು ಬಂದಿಲ್ಲ. ಜಸ್ಟ್ ನಾವೆಲ್ಲ ಇದಕ್ಕೆ ಬಂದು ಭೇಟಿ ಕೊಟ್ಟಿಲ್ಲ. ಥ್ಯಾಂಕ್ ಯು.